ರೀಲ್ ವರ್ಸಸ್ ರಿಯಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಟ್ಟಹಾಸ ಸಿನಿಮಾ ಕರ್ನಾಟಕದ ತುಂಬ ಸುದ್ದಿ ಮಾಡಿದೆ. ನಾನು ಕಾರ್ಯಕ್ರಮದ ಆರಂಭದಲ್ಲೇ ಡೈರೆಕ್ಟರ್ ಮತ್ತು ಚಿತ್ರದ ನಾಯಕ ನಟ ಇಬ್ಬರಿಗೂ ಕಾಂಪ್ಲಿಮೆಂಟ್ ಕೊಟ್ಟೆ. ಬಹಳ ಅದ್ಭುತವಾಗಿ ಪ್ರೊಫೆಷನಲ್ ಆಗಿ ಮಾಡಿರುವಂಥ ಕೆಲಸ ಇದು ಅಂತ. ಆದರೆ ಎಲ್ಲೋ ಒಂದು ಕಡೆ ಕಥೆಯಲ್ಲಿ ಸ್ವಲ್ಪ ಅಸಮಾಧಾನದ ಹೊಗೆ ಕಾಣಿಸ್ತಾ ಇದೆ. ವೀರಪ್ಪನ್ನ ಮಟ್ಟ ಹಾಕುವಂಥ ಕಾರ್ಯಾಚರಣೆಯಲ್ಲಿ ಕರ್ನಾಟಕದ ಪೊಲೀಸರ ಪಾತ್ರ ಏನೂ ಇರಲೇ ಇಲ್ಲ. ಇದೆಲ್ಲವೂ ತಮಿಳುನಾಡು ಪೊಲೀಸರು ಮಾಡಿರುವಂಥದ್ದು ಅಂತ ಬಿಂಬಿಸಲಾಗಿದೆಯಾ ಸಿನಿಮಾದಲ್ಲಿ ಅನ್ನುವಂಥ ಸಂಶಯ ಬರ್ತಾ ಇದೆ. ಕಳೆದ ಸೆಗ್ಮೆಂಟ್ನಲ್ಲಿ ನಾನೊಂದು ಇನ್ನೊಂದು ಪ್ರಶ್ನೆಯನ್ನು ಕೂಡ AMR ರಮೇಶ್ಗೆ ಎತ್ತಿದ್ದೆ. ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆ ನಿರ್ದೇಶಕರಿಗೆ ವೀರಪ್ಪನ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆಯಾ ಅನ್ನುವಂಥ ಸಂಶಯ ಬರ್ತಾ ಇತ್ತು ಅನ್ನುವಂಥದ್ದು. ವೀರಪ್ಪನ್ ತನ್ನ ಮಗುವನ್ನು ಕೊಂದಿದ್ದ ಅನ್ನುವಂಥ ಕಥೆ ಇದುವರೆಗೂ ನಾವು ಕೇಳ್ತಾ ಬಂದಿರುವಂಥದ್ದು. ಆದರೆ ಚಿತ್ರದಲ್ಲಿ ಅಕಸ್ಮಾತಾಗಿ ಮಗು ಸತ್ತೋಯ್ತು ಅನ್ನೋ ಅರ್ಥದಲ್ಲಿ ತೋರಿಸಲಾಗಿದೆ. ಅದರ ಜೊತೆಗೆ ಸರ್, ಮಾರಿಯ ಸಾವಿನ ಬಗ್ಗೆ ಏನು ಇದೆ ಅದರಲ್ಲಿ, ವೀರಪ್ಪನ ತಂಗಿಯ ಸಾವು. ನಮಗೆ ಗೊತ್ತಿರುವಂಥ ಕಥೆಯ ಪ್ರಕಾರ ವೀರಪ್ಪನ್ ಲೆಟರ್ ಕೊಟ್ಟು ಕಳಿಸ್ತಾನೆ ಮಾರಿಗೆ. ಶ್ರೀನಿವಾಸನ್ ಜೊತೆ ತನ್ನ ತಂಗಿಗೆ ಸಂಬಂಧ ಇದೆ ಅನ್ನುವಂಥ ಮಾಹಿತಿ ಬಂದಾಗ ವೀರಪ್ಪನ್ ಒಂದು ಲೆಟರ್ ಕೊಟ್ಟು ಕಳಿಸ್ತಾನೆ. ಒಂದು, ನೀನು ವಿಷ ಕುಡಿಬೇಕು ಅಥವಾ ಕಾವೇರಿ ನದಿಗೆ ಹಾರ್ಕೋಬೇಕು ಅಥವಾ ಸೀಮೆಣ್ಣೆ ಹಾಕ್ಕೊಂಡು ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಒಂದು ವಾರದಲ್ಲಿ ನೀನು ಮಾಡ್ಕೊಳ್ಳದೆ ಇದ್ದರೆ ನಾನು ನಿನ್ನನ್ನು ಗುಂಡು ಹಾರಿಸಿ ಕೊಲ್ತೀನಿ ಅನ್ನುವಂಥ ಲೆಟರ್ ಕೊಟ್ಟು ಕಳಿಸಿದ್ದ. ಆ ಲೆಟರ್ ನೋಡಿ ಭಯಪಟ್ಟಂಥ ಅವಳು ವಿಷ ಕುಡಿದ್ಲು ಅನ್ನುವಂಥ ಮಾಹಿತಿ ನಮಗಿರೋದು. ನಮಗಿರುವಂಥ ಮೂಲಗಳು ಬೇರೆ, ತಮಗಿರುವಂಥ ಮೂಲಗಳು ಬೇರೆ. ಐ ಅಗ್ರಿ. ಮತ್ತು ನಿರ್ದೇಶಕನಿಗಿರುವಂಥ ಸ್ವಾತಂತ್ರ್ಯ ಕೂಡ ಬೇರೆ ಬೇರೆ ಆಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅಣ್ಣ ತನ್ನ ತಂಗಿಗೆ ಅಂಥ ಒಂದು ಲೆಟರ್ ಕೊಟ್ಟು ಕಳಿಸುವಷ್ಟು ಕ್ರೂರಿನ ಅನ್ನುವಂಥ ಭಾವನೆಯನ್ನು ತೊಡೆದು ಹಾಕೋದಕ್ಕೋಸ್ಕರ ತಾವು ಶ್ರೀನಿವಾಸನಿಗೆ ಕೊಡಬೇಕಾಗಿದ್ದಂಥ ವಿಷಯನ ಮಾರಿ ತಗೊಂಡ್ಲು ಅನ್ನುವಂಥ ಅರ್ಥದಲ್ಲಿ ಬಿಂಬಿಸಿದ್ರ ಅನ್ನುವಂಥ ಸಂಶಯ ಬರ್ತಾಯಿದೆ. ಆ್ಯಕ್ಚುಲಿ ನನಗೆ ನಾನು ಕಲೆಕ್ಟ್ ಮಾಡಿದ್ದು ಸೋರ್ಸಸ್ಸು ಮತ್ತು ನಾನು ಕಲೆಕ್ಟ್ ಮಾಡಿದ್ದು ಇದರಲ್ಲಿ ವೀರಪ್ಪನಿಗೆ DF ಶ್ರೀನಿವಾಸ ಸಾಹೇಬ್ರನ್ನ ಸಾಯಿಸಬೇಕು ಅಂತ ಟ್ರೂ ಮೋಟಿವ್ ಇತ್ತು. ಯಾಕಂದರೆ ಅವ್ರು ಏನೋ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಸ್ಲತ್ ಮಾಡ್ಕೊಂಡು ನಾನು ಹಿಡಿಬೇಕು ಅಂತಲೇ ಪ್ಲ್ಯಾನ್ ಮಾಡ್ತೇನೆ, ಅವನ್ನ ನಾನು ಸಾಯಿಸಬೇಕು ಅಂತ ಅವ್ರಿಗಿತ್ತು. ನನಗೆ ಪ್ರಕಾರ ಅವನಿಗೆ ವಿಷ ಕೊಟ್ಟಿದ್ದು ನಿಜ. ಆಮೇಲೆ FIR ಹುಡುಕ್ಸ್ಬಿಟ್ಟೆ. ಮಾರಿದು FIR ಇಲ್ಲ, ನೀವಿದ್ರೆ ತರಿಸಿಬೇಕಂದ್ರೆ ಆ ಡೆತ್ತದು ಮಾತ್ರ FIR ಇಲ್ಲ, ಲಾಡ್ಜ್ ಆಗಿಲ್ಲ. ಅದು ನೀವೇನಾದ್ರೂ FIR ತರಿಸಿದ್ರೆ ಖಂಡಿತವಾಗ್ಲೂ ನಾನು ಉತ್ತರ ಹೇಳ್ತಿದ್ದೆ. ಅಲ್ಲ, ಈ ನನ್ನ ಹತ್ರ ಇರೋ ಮಾಹಿತಿ ಕೊಟ್ಟು ಕಳಿಸಿದಂಥ ಲೆಟರ್ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಅದಕ್ಕೆ ಹೇಳಿದೆ FIR ಕಾಪಿ ಇದೆಯಾ ಅದಕ್ಕೆ ಅಂತ. ನನ್ನ ಹತ್ರ ನಾನು ತೆಗೆದಿರೋ ಅಷ್ಟೂ ಇನ್ಸಿಡೆಂಟ್ಸ್ಗೆ FIR ಕಾಪೀಸ್ ಇಟ್ಟಿದ್ದೀನಿ. ಎವ್ರಿಥಿಂಗ್ ಈಸ್ ಇನ್ ಮೈ ಕಾರ್. ನೀವು ಯಾವ್ದು ಅದಕ್ಕೆ ನಮ್ಮ ಬಾಸ್ಗಳಿಗೆ ಸಾಕಷ್ಟು ಹೆಲ್ಪ್ ಮಾಡಿ, ಕೋರ್ಟಲ್ಲಿ ನಡೀತಾ ಇರ್ಬೇಕಾದ್ರೆ ಹೆಲ್ಪ್ ಮಾಡಿ ನನಗೆ ಕೊಟ್ಟು ಫೈಟ್ ಮಾಡು ಅಂತ ಹೇಳಿ ಮಾಡಿಸಿದ್ದಾರೆ. ಅದನ್ನು ಇಟ್ಕೊಂಡಿದ್ದೀನಿ, ಪ್ರತಿಯೊಂದು ಕಾಪಿನ ನಾನು ಇಟ್ಕೊಂಡಿದ್ದೀನಿ. ಹಾಗಿರಬೇಕಾದ್ರೆ ನನಗೆ ಬೇಕಾಗಿದ್ದು ಮಾರಿ ಮತ್ತು ಸಾವು ಆಯಿತು. ಆ ಸತ್ತಾಗ ವೀರಪ್ಪನ್ ಬಂದು ಇನ್ನೊಂದು ರೀತಿಯಲ್ಲಿ ದ್ವೇಷ, ಇನ್ನೊಂದು ಎಕ್ಸ್ಟ್ರಾ ಇದರಲ್ಲೇ ಆ್ಯಂಗಲಲ್ಲಿ DF ಶ್ರೀನಿವಾಸ ಸಾಹೇಬ್ರು ಸಾಯಿಸ್ತಾರೆ. ಅಷ್ಟೇ ಕತೆ. ಇದರಲ್ಲಿ ಖಂಡಿತವಾಗ್ಲೂ ಇದು ನನ್ನ ಹತ್ರ ಮಾಹಿತಿ ಇದ್ದಿದ್ದು ಇದು. ತಮ್ಮ ಹತ್ರ ಮಾಹಿತಿ ಇದ್ದರೆ ಕೊಟ್ಟರೆ ನಾನೇನು ತಪ್ಪು ಮಾಡಿದರೆ ತಿದ್ಕೊಳ್ತೀನಿ ಸರ್. ಓಕೆ. ಸೊ ನಮ್ಮ ಜೊತೆ ಪತ್ರಕರ್ತ ಗುರುರಾಜ್ ನೇರ ಪ್ರಸಾರದಲ್ಲಿದ್ದಾರೆ. ಗುರುರಾಜ್ ಅವರು ವೀರಪ್ಪನ ವಿರುದ್ಧದ ಕಾರ್ಯಾಚರಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮೈಸೂರಿನಿಂದ ಅತ್ಯಂತ ಆ್ಯಕ್ಟಿವ್ ಆಗಿ ವರದಿಗಾರಿಕೆಯನ್ನು ಮಾಡಿದಂಥವರು. ಗುರುರಾಜ್, ನಮಸ್ಕಾರ. ನಮಸ್ಕಾರ ಅಜಿತ್. ನಮಸ್ತೆ ಗುರುರಾಜ್, ಸಿನಿಮಾದ ಕಥೆಯಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಅಸಮಾಧಾನಗಳು ಕಂಡು ಬರ್ತಾ ಇರೋದು, ಕೇಳಿಸ್ತಾ ಇರೋದು ತಮ್ಮ ಗಮನಕ್ಕೆ ಕೂಡ ಬಂದಿರಬಹುದು. ಏನು ಹೇಳೋದಕ್ಕೆ ಇಷ್ಟಪಡ್ತಿರ್ತಾವೆ? ನೋಡಿ, ಬಹಳ ಮುಖ್ಯವಾಗಿ ಗೋಪಾಲ್ ಹೊಸೂರ್ ಮೇಲೆ ನಡೆದಂಥ ಒಂದು ಅಟ್ಯಾಕ್, ಅದನ್ನು ವಿಜಯ್ ಕುಮಾರ್ ಅವರು ಅವರನ್ನು ಕಾಪಾಡಿದರು ಅನ್ನೋ ಅರ್ಥದಲ್ಲಿ ಬಿಂಬಿಸಲಾಗಿದೆ. ಆದರೆ ಅದೇ 96ನೇ ಇಸ್ವಿಯಲ್ಲಿ ಫೆಬ್ರವರಿ 17ನೇ ತಾರೀಕು ತಮಿಳುನಾಡಿನ IPS ಅಧಿಕಾರಿ ತಮಿಳ್ ಸೆಲ್ವಂ ಅವರ ಮೇಲೆ ಒಂದು ಹಲ್ಲೆ ನಡೀತದೆ. ತಮಿಳ್ ಸೆಲ್ವಂ 3 ಬೆರಳುಗಳು ಕತ್ತರಿಸಿ ಹೋಗ್ತವೆ. ಆ ಸಂದರ್ಭದಲ್ಲಿ ತಮಿಳ್ ಸೆಲ್ವಂನ ಮಹದೇಶ್ವರ ಬೆಟ್ಟದ ಆಸುಪಾಸಿನ ಕಾಡಿನಿಂದ ಮೈಸೂರಿನ BM ಆಸ್ಪತ್ರೆಗೆ ಕರ್ಕೊಂಡ್ಬಂದು ಟ್ರೀಟ್ ಮಾಡಿ ಅವರನ್ನು ಬದುಕಿ ಉಳಿಸಿದ್ದು ಕರ್ನಾಟಕ STFನ ಒಬ್ಬ ತರುಣ ಸಬ್ ಇನ್ಸ್ಪೆಕ್ಟರು ಜೈಮಾರುತಿ ಅಂತ ಹೇಳಿ. ಅವತ್ತು ಹೆಲ್ಪ್ ಮಾಡಿದವನು ಒಬ್ಬ ಕೊಡಗಿನ ಸಾಮಾನ್ಯ ಸಣ್ಣ ಡ್ರೈವರು ರಾಜು ಅನ್ನೋನು. ಇಂಥವ್ರನ್ನ ಯಾಕೆ ನಿಮಗೆ ಕಣ್ಣು ಕಾಣಿಸ್ಲಿಲ್ಲ?
ನೀವೆಲ್ಲೋ ಒಂದ್ ಕಡೆ ಕೇವಲ ವಿಜಯ್ ಕುಮಾರ್ ಮಾಡಿದ್ರು ತಮಿಳುನಾಡಿನ ಅಧಿಕಾರಿಗಳು ಬಹುಶಃ ಗುರುರಾಜ್, ಈ ಪ್ರಶ್ನೆಗೆ ಈಗಾಗಲೇ ರಮೇಶ್ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ವೀರಪ್ಪನ್ ವಿರುದ್ಧ ನಡೆದಂಥ ಕಾರ್ಯಾಚರಣೆ 36 ವರ್ಷಗಳ ಕಾಲ ನಡೆದಂಥ ಕಾರ್ಯಾಚರಣೆ, ಅದರ ಇಡೀ ಕಥೆನೇ 2.5 ಗಂಟೆಗಳಲ್ಲಿ ತೋರಿಸೋದಕ್ಕಾಗಲ್ಲ. ಈ ಪ್ರಶ್ನೆಗೆ ಬರ್ಬೋದಾಗಿತ್ತಲ್ಲ, ತಮಿಳುನಾಡು ನಮ್ಮ ಪೊಲೀಸರನ್ನು ಬಿಟ್ಬಿಟ್ಟಿದ್ದಾರೆ ಅಂತ. ನಾವು ಆಕ್ಚುಲಿ ಬೇಕಾಗಿಲ್ಲ. ರಾಮ್ ಗೋಪಾಲ್ ಕೃಷ್ಣನ್ ಅವರ ಒಬ್ಬರ ಎಪಿಸೋಡ್ ಮಾತ್ರ ಅಲ್ಲ. ಈ ಪ್ರಶ್ನೆಗೆ ಗುರುರಾಜ್, ಈ ಪ್ರಶ್ನೆಗೆ ರಮೇಶ್ ಉತ್ತರ ಕೊಟ್ಟಾಗಿದೆ ಅಂತ ಅನ್ಕೊಳ್ತೀನಿ ನಾನು. ಸರ್ 2000ರಿಂದ 10,000 ಜನ ವೀರಪ್ಪನ್ ಜೊತೆಲಿ ಅದೇ ಮಾತನ್ನ ನಾನು ಅವ್ರಿಗೆ ಹೇಳ್ತಾ ಸರ್. ಏನ್ ಸರ್ ಇದೆಲ್ಲ? ಎಸ್, ಅದೇ ಮಾತನ್ನ. ಹಲೋ, ಹೇಳಿ ಗುರುರಾಜ್, ಹೇಳಿ. ಅಜಿತ್, ಬಹಳ ಮುಖ್ಯವಾಗಿ ಹೇಳಬೇಕಾದ್ದು, ಸಿನಿಮಾದಲ್ಲಿ ವೀರಪ್ಪನವನು ನಾಯಕನ ಖಳನಾಯಕನ, ಮತ್ತೆ ಅವನು ಮಹಾತ್ಮನೂ ಅಲ್ಲ, ಹುತಾತ್ಮನೂ ಅಲ್ಲ. ಈ ಸಮಾಜವನ್ನ ಬಹುವಾಗಿ ಕಾಡಿದ ಒಂದು ಕ್ಷುದ್ರ ಕ್ರಿಮಿ ಅದು. ಆ ಕ್ರಿಮಿಯನ್ನ ಮಟ್ಟ ಹಾಕುವ ದಿಶೆಯಲ್ಲಿ ಕರ್ನಾಟಕ ಪೊಲೀಸರು ವಹಿಸಿದ ಪಾತ್ರ ಇದೆಯಲ್ಲ, ಅದನ್ನ ಯಾವೊಬ್ಬ ಮನುಷ್ಯ ಕೂಡ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಿನಿಮಾದಲ್ಲಿ ನೀವು ತಮಿಳುನಾಡು ಪೊಲೀಸರನ್ನು ವಿಜೃಂಭಿಸಿಕೊಂಡು ಕರ್ನಾಟಕ ಪೊಲೀಸರ ಅಧಿಕಾರಿಗಳನ್ನ ಕಡೆಗಣಿಸ್ತೀರಾ ಅಂದ್ರೆ ಇದು ನಾಚಿಕೆಗೇಡ ಅನ್ಸಲ್ವಾ ನಿಮಗೆ? ಇದು ನೀವು ಅವಮಾನ ಅಂತ ನೀವು ಕರೆದಿದ್ದೀರಾ ಸುವರ್ಣ ನ್ಯೂಸ್ನವರು. ಅವಮಾನ ಅಲ್ಲ ಅದು, ಇದು ವಿಪರ್ಯಾಸ, ಇದು ಅಟ್ಟಹಾಸ ಅಲ್ಲ, ವಿಪರ್ಯಾಸ ಅಂತ ಇದು. ಎಸ್ ಸರ್, ನಾನು ಗೋಪಾಲ್ ಹೊಸೂರ್ ಸರ್ ಕೇಳಕ್ಕೆ ಇಷ್ಟಪಡ್ತೀನಿ. ಗೋಪಾಲ್ ಹೊಸೂರ್ ಸರ್, ಎಲ್ಲೋ ಒಂದು ಕಡೆ ಸಿನಿಮಾ ಅನ್ನೋದು ಅವ್ರಿಗೆ ಎಸ್ ಅಧಿಕಾರ ಇದೆ, ಅವ್ರಿಗೆ ಗೊತ್ತಿರೋ ಥರನೇ ಒಂದು ಸಿನಿಮಾ ಮಾಡಕ್ಕೆ ಹೇಳಿ ಸರ್. ಹೇಳ್ತೀನಿ, ದಯವಿಟ್ಟು ಅವ್ರಿಗೆ ಗೊತ್ತಿರೋ ಮಾಹಿತಿ ಸಿನಿಮಾ ಮಾಡಕ್ಕೆ ಹೇಳಿ ಸರ್. ಎಸ್, ಗೋಪಾಲ್ ಹೊಸೂರ್ ಸರ್ ತೋರ್ಸಕ್ಕೆ ಹೇಳಿ ಸರ್. ರಮೇಶ್ ರಮೇಶ್ ಅದರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದು ಬೇಡ ಅಂತ ನಾನು ಕೇವಲ ವಿಚಾರಕ್ಕೆ ಮಾತಾಡ್ತಾ ಇದ್ದೀನಿ. ನಾನು ವೈಯಕ್ತಿಕವಾಗಿ ತಗೊಂಡ್ಬಂದಿದ್ದೀರಾ ನೀವು. ಗುರುರಾಜ್ ನಾನು ಮಾತಾಡ್ತೀನಿ. ರಮೇಶ್ ಇಲ್ಲ, ನೀವು ಅವ್ರನ್ನೇ ನೀವು ಬರ್ಮಾಡ್ತೀರಿ, ಹಿಂಗೆ ಮಾತಾಡಿಸ್ತೀರಿ ಅಂದಿದ್ರೆ ಅವರು ಈ ಸಿನಿಮಾಗೆ 25 ಲಕ್ಷ ಕೊಡಿ ನನಗೆ, ಕತೆ ನಂದು, ವೀರಪ್ಪನ ಕತೆನ ಇವ್ರದಾ ಕತೆ? ವೀರಪ್ಪನ್ ಏನು ಇವ್ರ ಮನೇಲಿದ್ರ? ಇವ್ರು ಹೋಗಿ ವೀರಪ್ಪನ್ ಕತೆ ಬರ್ಕೊಂಡು ಗುರುರಾಜ್ ಅವರ ಈ ಚರ್ಚೆಗೂ ರಮೇಶ್ ವಿವಾದಗಳಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ನನ್ನ ಹತ್ರ ಇರೋ ಮಾಹಿತಿ ತರ್ತೀನಿ. 25 ಲಕ್ಷ ಕೇಳಿದಾರೆ ನನ್ನ. ನಾನು ಬಹಳ ಸ್ಪಷ್ಟ ಇದ್ದೇನೆ. 25 ಲಕ್ಷ 1 ಕೋಟಿ ಕೊಡ್ಬೇಕಾಗತ್ತೆ ನೀವು. ಅಲ್ಲ ಗುರುರಾಜ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ವೈಯಕ್ತಿಕವಾದಂತಹ ಜಗಳ ಅಲ್ಲ. ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಮೇಶ್ ನ್ಯಾಯಾಲಯದಲ್ಲಿ ನಡೆದಂತಹ ಗಲಾಟೆಗಳಿಗೂ ಈ ಚರ್ಚೆಗೂ ಸಂಬಂಧ ಇಲ್ಲ. ಈ ಚರ್ಚೆಯ ವಿಷಯ ಬಹಳ ಸ್ಪಷ್ಟವಾಗಿದೆ. ಸತ್ಯ ಘಟನೆಗಳಿಗೆ ಸಿನಿಮಾದಲ್ಲಿ ಎಷ್ಟರ ಮಟ್ಟಿಗೆ ನ್ಯಾಯ ಸಿಕ್ಕಿದೆ ಅನ್ನುವಂತ ವಿಷಯವನ್ನ ಇಟ್ಕೊಂಡು ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಮಾತ್ರ. ದಯವಿಟ್ಟು ಗುರುರಾಜ್. ಅಜಿತ್, ನಾನು ಕೂಡ ಅದಷ್ಟು ವಿಷಯ ಬಿಟ್ಟು ಬೇರೆ ಮಾತಾಡ್ತಾ ಇಲ್ಲ. ನಾನು ಕೇವಲ ಚರ್ಚೆಯ ಸಂಗತಿಗಳನ್ನು ಮಾತ್ರ ಪ್ರಸ್ತಾಪಿಸ್ತಾ ಇದ್ದೀನಿ. ವೈಯಕ್ತಿಕವಾದ ವಿಚಾರ ಕನ್ನಡದವರು ಕನ್ನಡಿ ಪ್ರೇಕ್ಷಕ ಯಾರಾದ್ರೂ ಬಂದು ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್? ಅಲ್ಲ ಯಾರಾದ್ರೂ ಸರ್? ಒಬ್ರು ಸರ್? ಅಲ್ಲ ಬಾವ ಸರ್ ಅದೇ ಹೇಳಿದ್ದು ಸರ್. ಬಾವ ಅವ್ರು ಹೇಳಿದ್ರು ಎಲ್ಲೋ ಒಂದು ಕಡೆ ಕನ್ನಡದ ಆಫೀಸರ್ಗಳಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಫೋನ್ ಕರೆಗಳು ನನಗೆ ಬರ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅವರು ಕೂಡ ಕೇಳಿದ್ರು. ನಾನು ಗೋಪಾಲ್ ಹೊಸೂರ್ ಸರ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಗೋಪಾಲ್ ಹೊಸೂರ್ ಸರ್, ಸಿನಿಮಾ ಅನ್ನುವಂಥದ್ದು ಇತಿಹಾಸವಾಗಿ ಉಳಿದು ಹೋಗುವಂಥದ್ದು, ಅದರಲ್ಲಿ ಸತ್ಯ ಪ್ರತಿಬಿಂಬಿತವಾಗಬೇಕು, ಸತ್ಯ ಘಟನೆಗಳನ್ನು ಆಧರಿಸಿಕೊಂಡಂಥ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮುಂದಿನ ತಲೆಮಾರಿಗೆ ಈ ಇಡೀ ಕಾರ್ಯಾಚರಣೆ ನಮ್ಮವರು ತುಂಬ ಕಡಿಮೆ ಪಾತ್ರವನ್ನು ವಹಿಸಿದರು. ಪೊಲೀಸರು ಕರ್ನಾಟಕದ ಪೊಲೀಸರು ವೀರಪ್ಪನ ಕಡೆ ಹೊಡೆಸ್ಕೊಂಡು ಬಂದರು, ಆದರೆ ಅಂತಿಮ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದವರು ತಮಿಳುನಾಡು ಪೊಲೀಸರು ಅನ್ನುವಂಥ ಸಂದೇಶ ಹೋದರೆ ಎಲ್ಲೋ ಒಂದು ಕಡೆ ತಾವು ಪ್ರಾಣವನ್ನು ಒಂದು ಪಣಕ್ಕಿಟ್ಟು ಹೋರಾಡಿದಂಥವ್ರು. ತಮ್ಮ ಮನಸ್ಸಿಗೆ ಏನನ್ಸುತ್ತೆ ಅಂತ? ನಾನು ಇಲ್ಲಿವರೆಗೆ ಆ ಸಿನಿಮಾ ನೋಡಿಲ್ಲ. ಓಕೆ, ಬಹುಶಃ ಮಾರ್ಚ್ 3ನೇ ತಾರೀಕಿನ ದಿವಸ ಸಿನಿಮಾ ನೋಡಬೇಕಂತ ಒಂದು ತೀರ್ಮಾನ ಮಾಡಿದ್ದೇನೆ. ಬಹುಶಃ ಅವತ್ತು ನನಗೆ ಸ್ವಲ್ಪ ಬಿಡುವು ಸಿಗ್ಬೋದು ಅಂತ. ಏನನ್ನಾದರೂ ಸೃಷ್ಟಿ ಮಾಡಬೇಕಾದ್ರೆ ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಒಂದು ಪುಸ್ತಕ ಬರಿಬೋದು, ಒಂದು ಸಂಗೀತ ಇರ್ಬೋದು, ಒಂದು ನೃತ್ಯ ಇರ್ಬೋದು, ಒಂದು ಚಿತ್ರ ಇರ್ಬೋದು, ಒಂದು ಸಿನಿಮಾ ಇರ್ಬೋದು. ಇವುಗಳನ್ನು ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಅದು ನೈಜ ಚಿತ್ರಣವಾಗಿದ್ದರೆ ಸಾಧ್ಯವಾದಷ್ಟು ಮಟ್ಟಿಗೆ ಇಟ್ ಶುಡ್ ಬಿ ನಿಯರ್ ಟು ದ ಟ್ರುತ್. 100% ಪರ್ಫೆಕ್ಟಾಗಿ ಯಾರಿಂದ ಯಾವ ಸಿನಿಮಾ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ರಮೇಶ್ ಅವರು ಒಂದು ಬಹಳ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಇದರಲ್ಲಿ ಕರ್ನಾಟಕ ಪೊಲೀಸರಿಗೆ ಅನ್ಯಾಯ ಅವರ ಪಾತ್ರದ ಬಗ್ಗೆ ಅನ್ಯಾಯವಾಗಿದೆ ಅಂತಕ್ಕಂಥದ್ದನ್ನು ನಾನು ಬಹುಶಃ ಸಿನಿಮಾ ನೋಡಿ ಹೇಳ್ಬೋದು. ಆದರೆ ಈಗ ನೀವು ಚರ್ಚೆ ಮಾಡ್ತಕ್ಕಂಥದ್ರಿಂದ ನನಗೆ ಅನಿಸ್ತಾ ಇದೆ ಅವರು ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ.
ಶಿವರಾಮ್ ಅವ್ರು ಹೇಳಿದಾಗೆ, ಬಾಬಾ ಅವರು ಹೇಳಿದಾಗೆ ಇದೊಂದು ಜಾಯಿಂಟ್ ಟಾಸ್ಕ್ ಫೋರ್ಸ್. STF ಅಂದರೆ ಜಾಯಿಂಟ್ STF. ಅದು ನಮ್ಮ ಬಿದರಿ ಸಾಹೇಬರ ನೇತೃತ್ವದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದೆ. ಅದರಲ್ಲಿ ಯಾವುದು ನಿರ್ವಿವಾದವಾದದ್ದು ಅದನ್ನು ರಮೇಶ್ ಅವರು ಕೂಡ ಒಪ್ಪಿಕೊಳ್ತಾರೆ. ಆದರೆ ಅವರಿಗೆ ಅನೇಕ ಅಡೆತಡೆಗಳು ಬಹುಶಃ ಅವರ ಪಾತ್ರವನ್ನು ತೋರಿಸೋದ್ರಲ್ಲಿ ತೊಂದರೆಗಳಿತ್ತಂತಕ್ಕಂಥದ್ದು ನ್ಯಾಯಾಂಗದ ವಿಚಾರಣೆ. ಓಕೆ, ಸತ್ಯ. ಗೋಪಾಲ್ ಹೊಸೂರ್ ಅವ್ರ ಜೊತೆ ಸಂಪರ್ಕ, ಸಾಹೇಬ್ರು ಹೇಳಿದ್ದು Yes, ಸತ್ಯ. ಗೋಪಾಲ್ ಹೊಸೂರ್ ಅವ್ರ ಜೊತೆ ಸಂಪರ್ಕ ಕಡಿತಾ ಇದೆ. ಸುಪ್ರೀಂ ಕೋರ್ಟ್ ಸರ್, ಒಂದು ಸಣ್ಣ ಪ್ರಾಬ್ಲಮ್ ಬ್ರೇಕ್ ಇದ್ದಿದ್ದರಿಂದನೇ ಇದಾಯ್ತು. ಎಸ್, ಡೆಫಿನೆಟ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಇನ್ನೊಂದಷ್ಟು ಚರ್ಚೆ.